ಒನ್ಸ್ ಮೋರ್ ಅಂತ ಹೇಳ್ತೀರ. ಇವರು ಫ್ಲೋಟಿಂಗ್ ಪಾನಿಪುರಿ ಅನ್ನೋದನ್ನ ಎಲ್ಲೂ ಕೇಳಿರಲಿಲ್ಲ, ಫಸ್ಟ್ ಟೈಮ್ ಇಲ್ಲಿ ಕೇಳಿದ್ದು. 28 ವರ್ಷಗಳಿಂದ ವಿಜ್ಞಾನೇ ಇಲ್ಲದೆ ನಡ್ಕೊಂಬರ್ತಿರೋ ಅಂಥ ವಿಘ್ನೇಶ್ವರ ಚಾಟ್ಸ್ನಲ್ಲಿ ನಾನಿವತ್ತು ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀನಿ. ಈ ಚಾಟ್ಸ್ ಅಂಗಡಿ ಬಂದು ವಿಘ್ನೇಶ್ವರ ಚಾಟ್ಸ್ ಸೆಂಟರು. ಮೊದಲು ಅಲ್ಲಿತ್ತು, ಹಳೇ ಫುಡ್ ಕೋರ್ಟ್ ಫುಡ್ ಸ್ಟ್ರೀಟಲ್ಲಿ. ಆಗ ಅಲ್ಲೇ ಇತ್ತು, ನಮ್ಮದು ಹಾಸ್ಟೆಲ್ ಇತ್ತು. ಹಾಸ್ಟೆಲಿಂದ ಅಲ್ಲಿ ಹೋಗ್ತಿದ್ವಿ ತಿನ್ನೋದಕ್ಕೆ. ಮತ್ತು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಇಲ್ಲೂ ಬಂದಿದೆ. ತುಂಬ ಟೇಸ್ಟಿಯಾಗಿದೆ ಫುಡ್ಡು. ಅಣ್ಣ ಪರಿಚಯ ಇದ್ದಾರೆ ಮೊದಲಿಂದನೂ, ಚೆನ್ನಾಗಿ ಮಾಡಿಕೊಡ್ತಾರೆ. ದಹಿ ಪೂರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಅದೇ ರೀತಿ ಬೆಳ್ಳುಳ್ಳಿ ತುಪ್ಪದ ಪುರಿ ಬರುತ್ತೆ, ತುಂಬ ಎಕ್ಸಾಕ್ಟ್. ಒನ್ಸ್ ಮೋರ್ ಅಂತ ಹೇಳ್ತೀರ. ಟ್ರೈ ಮಾಡಿದ್ದೀನಿ. ವ್ಯೂವರ್ಸ್ ಇಲ್ಲ ಹಾಯ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಇಲ್ಲಿ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಎಲ್ಲ ಐಟಮ್ಸು ಚೆನ್ನಾಗಿರುತ್ತೆ. ಒಂದು ಸತಿ ಬಂದರೆ ವೀಕ್ಲಿ ಒನ್ಸ್ ಬರಬೇಕು ಅನಿಸುತ್ತೆ, ಅಥವಾ ಡೈಲಿ ಒನ್ಸ್ ಬರಬೇಕು ಅನಿಸುತ್ತೆ. ಏನು ಯೋಚನೆ ಮಾಡಬೇಡಿ, ರೆಗ್ಯುಲರಾಗಿ ಬನ್ನಿ ಇಲ್ಲಿ. ನಾವು ಇಲ್ಲಿಂದ ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಅಂದರೆ ಮೊದಲು ತುಂಬ ವರ್ಷ ಅಂದರೆ ಒಂದು 6-7 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬೆಳ್ಳುಳ್ಳಿ ಪುರಿ, ಕರಿಬೇವಿನ ಪುರಿ, ಆಮೇಲೆ ಬೂಂದಿ ಖಾರ, ಪೈನಾಪಲ್ಲು, ಚುರುಮುರಿ, ಬೋಟಿಗಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಲೈಕ್ ಆಗುತ್ತೆ. ನಾವು ಆಲ್ಮೋಸ್ಟ್ ಅಲ್ಲಿ ತುಂಬ ವರ್ಷದಿಂದ ಇಲ್ಲಿಗೆ ವಿಸಿಟರ್ ಆಗಿ ಬರ್ತಾ ಇದ್ದೀವಿ. ಫ್ಲೋಟಿಂಗ್ ಪಾನಿಪುರಿ ಅಂತ ಇದೆ, ಹೌದು ಸ್ಪೆಷಲ್ ಅಂತ. ಹೌದು, ತಿಂದಿದ್ದೀರಾ? ಹಾಂ ತಿಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಸರ್. ಏನು ಫ್ಲೋಟಿಂಗ್ ಪಾನಿಪುರಿ ಅಂದರೆ ಏನದು? ಅದರಲ್ಲಿ ಅಂದರೆ ಏನೀಗ ಸೇವ್ ಎಲ್ಲ ತಿಂತೀವಲ್ಲ, ಸೇವ್ ಪಾನಿಪುರಿ ಎಲ್ಲ, ಅದ್ರ ಜೊತೆಗೆ ಪಾನಿನ ಆ್ಯಡಪ್ ಮಾಡಿಕೊಡ್ತಾರೆ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. 3 ವರ್ಷದಿಂದ ಬರ್ತಿದ್ದೀವಿ ನಾವು ಇಲ್ಲಿ. ಚೆನ್ನಾಗಿದೆ. ವೀಕೆಂಡ್ಸ್ ಎಲ್ಲಂತೂ ತುಂಬ ರಶ್ ಇರುತ್ತೆ. ಜಾಸ್ತಿ ಟ್ರೈ ಮಾಡೋದಂದರೆ ದಹಿ ಪುರಿ, ಮಸಾಲ ಪುರಿ. ಈಗ ರೀಸೆಂಟಾಗಿ ಫ್ಲೋಟಿಂಗ್ ಪಾನಿಪುರಿ ಅಂತ ಬಂದಿದೆ, ಅದು ಚೆನ್ನಾಗಿದೆ. 28 ವರ್ಷದ ಜರ್ನಿ ನಮ್ಮದು. ಫಸ್ಟು ತೊಳ್ಳ ಗಾಡಿಯಿಂದ ಸ್ಟಾರ್ಟ್ ಮಾಡಿದ್ದು ನಾನು. ತೊಳ್ಳ ಗಾಡಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ಲೆವೆಲ್ಗೆ ಬಂದಿದ್ದೀವಿ. ದೇವ್ರ ದಯದಿಂದ ದೇವರು ಚೆನ್ನಾಗಿಟ್ಟಿದ್ದಾನೆ, ಏನೂ ತೊಂದರೆ ಇಲ್ಲ. ಏನಂದರೆ ನಮ್ಮದು ಅದೇ ಕ್ವಾಲಿಟಿ, ಅದೇ ಮೇಂಟೆನೆನ್ಸು, ಕ್ವಾಲಿಟಿ, ಕ್ಲೀನು, ಆಮೇಲೆ ಸೈಡ್ ಎಫೆಕ್ಟು ಅವೆಲ್ಲ ಭಾಳ ಕೇರ್ ತೊಗೊತೀವಿ. ನೋ ಸೈಡ್ ಎಫೆಕ್ಟ್. ಏನು ಗೊತ್ತಾ, ನಮ್ಮದೆಲ್ಲ ಎಷ್ಟೇ ರಶ್ ಆದರೂ ಜನ ನಾವು ಹೆಂಗಂದ್ರೆ ಹೆಂಗೆ ಹಾಕ್ಕೊಡಲ್ಲ. ಅದೇ ಕ್ವಾಲಿಟಿ. ಒಳ್ಳೆ ಗಾಡಿಯಲ್ಲಿ ತೊಳ್ಕೊಂಡು ಬರ್ತಾ ಇದ್ದೆ, ಅವಾಗಿಂದ ಮೇಂಟೆನೆನ್ಸ್ ಮಾಡಿದ್ದೀನಿ. ಎಲ್ಲಿ ಫಸ್ಟ್ ಇಟ್ಟಿದ್ದು ಎಲ್ಲಿ ನೀವು? ವಿಘ್ನೇಶ್ವರ ಕಂಫರ್ಟ್ಸ್ ಆಪೋಸಿಟ್, ಅದಕ್ಕೆ ವಿಘ್ನೇಶ್ವರ ಚಾಟ್ಸ್ ಅಂತ ಇಕ್ಕಿರೋದು. ಮಂಜುನಾಥ ಚೌಟ್ರಿ ಹತ್ರ ಫುಡ್ ಸ್ಟ್ರೀಟ್ ಇತ್ತಲ್ಲ, ಅವಾಗಲಿಂದನೂ ನಾವಿಲ್ಲಿ ಕಸ್ಟಮರು. ಅವಾಗ ಅವರು ಒಂದು ಗಾಡಿನಲ್ಲಿ ಹಾಕೊಂಬರೋರು ಓಮಿನಿನಲ್ಲಿ. ಆವಾಗಲಿಂದನೂ ನನಗೆ ತುಪ್ಪದ ಪುರಿ ಅದು ಸ್ಪೆಷಲಾಗಿತ್ತು, ನನಗೆ ಭಾಳ ಇಷ್ಟ. ಜೊತೆಗೆ ಫ್ಲೋಟಿಂಗ್ ಪಾನಿಪುರಿ ಅಂತ ಈಗ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ನನಗೂ ಆ್ಯಕ್ಚುಲಿ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ಅದು ಟೇಸ್ಟ್ ತುಂಬ ಚೆನ್ನಾಗಿದೆ. ಔಟ್ ಆಫ್ ಡಿಸ್ಟ್ರಿಕ್ಕಿಂದನೂ ಇದ್ರ ರಿವ್ಯೂ ಜಾಸ್ತಿ ಇರೋದರಿಂದ ಇದೊಂದು ತುಮಕೂರಿಗೆ ಹೆಮ್ಮೆ ವಿಚಾರ. ಸೊ ವಿಘ್ನೇಶ್ವರ ಚಾಟ್ಸ್ಗೆ ಬರ್ತಾಯಿರಿ, ತುಮಕೂರನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ತುಮಕೂರಿನ ವಿಘ್ನೇಶ್ವರ ಚಾಟ್ಸಲ್ಲಿದ್ದೀನಿ. ನಿರಂತರವಾಗಿ 28 ವರ್ಷಗಳಿಂದ ತುಮಕೂರಿನಲ್ಲಿ ಈ ಒಂದು ಚಾಟ್ಸನ್ನು ನಡೆಸ್ತಾ ಬಂದಿದ್ದಾರೆ. ಇವರಿಗೆ ಬೊಂಬಾಟ್ ಭೋಜನದವರು ಕೂಡ ಬಂದು ಸರ್ಟಿಫೈ ಮಾಡ್ಯಾರೆ ಇವರನ್ನು. ಈ 28 ವರ್ಷದಲ್ಲಿ ಡೆಡಿಕೇಷನ್ನು, ಇನ್ಸ್ಪಿರೇಷನ್ನು, ಇನೋವೇಷನ್ನು ಮತ್ತು ಅಡಾಪ್ಷನ್ನು ಇದೆಲ್ಲದನ್ನು ಮೈಗೂಡಿಸ್ಕೊಂಡು ಇಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ. ದಿನ ಹೊಸ ರುಚಿನ ತುಮಕೂರಿನ ಜನಕ್ಕೆ ಇವರು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಇವತ್ತಿನಿಂದ ಅಂದರೆ ಜುಲೈ 1 ಮೆಂತ್ಯ ಸೊಪ್ಪಿಂದು ಪುರಿ ಕೂಡ ಬರುತ್ತೆ ಅಂತ ಹೇಳಿದ್ರು. ಇವತ್ತಿಂದ ಅದು ಒಂದು ಸ್ಪೆಷಲ್ ಐಟಮ್ಮು ಶುರು ಮಾಡ್ತಾಯಿದ್ದಾರೆ. ನನಗಂತೂ ಪೈನಾಪಲ್ ಮಸಾಲ ಆಗಲಿ, ಬೆಳ್ಳುಳ್ಳಿ ಪುರಿ ಆಗಲಿ, ಕರ್ಬೇವಿನ ಸೊಪ್ಪಿನ ಪುರಿ ಆಗಲಿ, ಫ್ಲೋಟಿಂಗ್ ಪಾನಿಪುರಿ ಆಗಲಿ, ಎಲ್ಲದೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಬಂದು ಟ್ರೈ ಮಾಡಿ. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ತುಮಕೂರಿನ ಫುಡ್ ಸ್ಟ್ರೀಟ್ ಏನಿದೆ ಶಿವಕುಮಾರ ಸ್ವಾಮೀಜಿ ಸರ್ಕಲಲ್ಲಿ, ಅಲ್ಲಿ ಅವ್ರ ಸ್ಟಾಲ್ ನಂಬರು 10. ಇದೇನಿದೆ ಕಾಂಗ್ರೆಸ್ಸು ಹೆಸರುಳೆ ಮಿಕ್ಸ್ ಮಾಡಿದ್ರೆ ಕಾಕ್ಟೇಲ್.
ಕಾಕ್ಟೇಲ್ ಪ್ಲೇಟ್ ಹಾಕ್ಸಿಸಿ ಒಂದು. ಸ್ನೇಹಿತರೆ, ವಿಘ್ನೇಶ್ವರ ಚಾಟ್ ಸೆಂಟರಲ್ಲಿ ಪ್ರತಿಯೊಂದು ಐಟಮನ್ನು ತಿಂದು ಹೊಟ್ಟೆ ಭಾರ ಮಾಡಿಕೊಂಡು ಮನೆಗೆ ಹೋಗೋ ಸಮಯ ಇದು. ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಬಂದು ಟ್ರೈ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.